ಇವತ್ತು ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನ್ನ ಕುಕ್ಕಿಂಗ್ ಜರ್ನಿ. ಎಲ್ಲ ಹೇಗಿದ್ದೀರಾ? ನಮಸ್ತೆ. ಸೊ ನಾನಿಲ್ಲಿ ಅರವೆ ಸೊಪ್ಪು ತೊಗೊಂಡಿದ್ದೇನೆ ನೋಡಿ. ಸೊಪ್ಪನ್ನ ಚೆನ್ನಾಗಿ ಉಪ್ಪು ಹಾಕಿ ನೆನೆಸಿ ತೊಳೆದು ಇಟ್ಟಿದ್ದೇನೆ. ಅದಾದ ಮೇಲೆ ಈ ಥರ ಸಣ್ಣದಾಗಿ ಹಚ್ಕೊಳ್ಳೋಣ. ಹಚ್ಕೊಂಡಾಗಿದೆ ನೋಡಿ ಈ ಥರ. ಅದಾದ ಮೇಲೆ ನಾನು ಕುಕ್ಕರಲ್ಲಿ ಈಗ ನಮ್ಮ ಮನೇಲಿ ಚಿಕ್ಕ ಲೋಟ ಇದೆ, ಅದರಲ್ಲಿ ಒಂದೂವರೆ ಲೋಟ ಅಷ್ಟು ಹಾಕಿದ್ದೇನೆ. ನಿಮ್ಮ ಮನೆಗೆ ಎಷ್ಟು ಬೇಳೆ ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ. ಬೇಳೆ ಕುದ್ದು ಆದಮೇಲೆ ಒಂಚೂರು ಉಪ್ಪು ಹಾಕಿ ನಾವೇನು ಸೊಪ್ಪು ತೊಳೆದಿಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನ ಹಾಕೋಣ. ಉಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಸೊಪ್ಪು ಕಲರ್ ಚೇಂಜ್ ಆಗೋಲ್ಲ. ಜಸ್ಟ್ ಅದು ಕೂಗೋಕ್ಕೆ ಮುಂಚೆನೇ ಪ್ರೆಷರ್ ಬರುತ್ತಲ್ಲ ಆಫ್ ಮಾಡಿಬಿಡಿ. ಕೂಗೋದೇನು ಬೇಡ, ಏನಕ್ಕೆ ತುಂಬ ಬೆಂದೋದಂಗೆ ಆಗೋಗುತ್ತೆ ಆಮೇಲೆ. ಸೊ ಸೈಡಿಗೆ ಇಟ್ಬಿಟ್ಟು ಒಂದು ಚಿಕ್ಕ ಬಾಣಲೆಯಲ್ಲಿ ಒಂದು 6-7 ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡು ಅದಕ್ಕೊಂಚೂರು ಆಫ್ ಮಾಡಿಬಿಟ್ಟು ಅದಕ್ಕೆ ಹುಣ್ಸೆಹಣ್ಣು ಹಾಕೋಣ. ನಾನಿಲ್ಲಿ ಸ್ವಲ್ಪ ಎಷ್ಟು ನಿಂಬೆಹಣ್ಣು, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಸೈಡಿಗೆ ಇಟ್ಬಿಡಿ. ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಳ್ಳೋಣ. ನೀರನ್ನ ಸಪ್ರೇಟು ಮತ್ತು ಸೊಪ್ಪು ಮತ್ತು ಬೇಳೆ ಇದೆಯಲ್ಲ ಅದು ಸಪ್ರೇಟ್ ಮಾಡ್ಕೊಳ್ಳೋಣ. ಅದಾದ ಮೇಲೆ ಮಿಕ್ಸಿಗೆ ಜೀರಿಗೆ ಮತ್ತು ಮೆಣಸು ಎರಡೂ ಪುಡಿ ಮಾಡಿಕೊಂಡು, ಅದಾದ ಮೇಲೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಅದು ಕೊತ್ತಂಬರಿ, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು 3 ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕ್ತಿರೇ ಗ್ರೈಂಡ್ ಮಾಡಿ. ಅದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಬೇಳೆ ಅದು ಒಂಚೂರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಹಾಕೋದು ಬೇಡ. ಸೊಪ್ಪು ಹೆಸ್ರು ಖಾರ ರೆಡಿ ಇದೆ. ಈಗೇನು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಪಲ್ಯ ಮಾಡೋಣ. ಅದಕ್ಕೆ 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು 1 ಮೆಣಸಿನ್ಕಾಯಿ ಒಗ್ಗರಣೆಗಷ್ಟೆ. ಸೊ ಬಾಣಲಿ ಎಣ್ಣೆ ಹಾಕಾದ್ಮೇಲೆ ಸಾಸಿವೆ, ಒಂಚೂರು ಇಂಗು, ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಬೆಂದ ಆದಮೇಲೆ ಉಪ್ಪು ಹಾಕ್ಕೊಳ್ಳಿ. ನಾವು ಸೊಪ್ಪಿಗೂ ಹಾಕಿದ್ದೀವಲ್ವ ಅದಕ್ಕೆ ಎಷ್ಟು ಬೇಕೋ ಈರುಳ್ಳಿಗೆ ಅಷ್ಟು ಮಾತ್ರ ಹಾಕಿ ಬಾಡಿಸಾದ್ಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ದೀವಲ್ವ ಸೊಪ್ಪು ಮತ್ತು ಬೇಳೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸಿ 3 ಹೊಂದ್ಕೊಳ್ಳೋ ಥರ. ಹೊಂದ್ಕೊಂಡು ಆದಮೇಲೆ ತುಂಬ ಏನು ಬೇಯಿಸೋದು ಅವಶ್ಯಕತೆ ಇಲ್ಲ. ಹಸಿ ತೆಂಗಿನಕಾಯಿ ತುರಿ ಅದನ್ನು ಕೂಡ ಹಾಕಿ 1-2 ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಸಿಕಾಯಿ ಅಲ್ವಾ, ಹಾಗಾಗಿ ಇಲ್ಲಾಂದರೆ ಅದು ಇಡೀ ದಿನ ಇಟ್ಟರೆ ಹಳಸೋದಂಗೆ ಆಗೋಗುತ್ತೆ. ಸೊ ನೋಡಿ ಪಲ್ಯ ರೆಡಿ ಇದೆ, ಉಪ್ಪು ಹೆಸ್ರು ಕೂಡ ರೆಡಿ ಇದೆ ಮತ್ತು ಖಾರ ಕೂಡ ರೆಡಿ ಇದೆ. ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಉಪ್ಪು ಹೆಸ್ರು ಖಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.